ಹೌದು, ದುಡ್ಡಿದ್ದೋನೇ ದೊಡ್ಡಪ್ಪ ಎಂಬುದು ಹಳೆ ಮಾತು. ಇದೀಗ ದುಡ್ಡಿದ್ದರೆ ಮಾತ್ರ ರಾಜಕೀಯ ಎಂಬುದು ಹೊಸ ಮಾತು. ಈ ಹೊಸ ಮಾತು ಯಾಕೆ ಅಂತೀರಾ? ಸಾಮಾನ್ಯರು ಚುನಾವಣೆಗೆ ಸ್ಪರ್ಧಿಸುವ ಕಾಲ ದೂರವಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕಾದರೂ ಎಷ್ಟು ವೆಚ್ಚ ಮಾಡಬೇಕು ಎಂಬುದು ಬಹಿರಂಗ ಸತ್ಯ. ಅದೇ ಅಧ್ಯಕ್ಷರಾಗಬೇಕಾದರೆ ಸದಸ್ಯರನ್ನು ಪ್ರವಾಸಕ್ಕೆ ಕರೆದೊಯ್ಯಬೇಕು, ಅವರಿಗೆ ಅಗತ್ಯವಿರುವುದೆಲ್ಲ ನೀಡಬೇಕು, ನಂತರ ಬೇಡಿಕೆಗೆ ತಕ್ಕಷ್ಟು ಹಣ ನೀಡಬೇಕು. ಇಲ್ಲವಾದರೆ ಅದು ಸಾಧ್ಯವೇ ಇಲ್ಲ ಎಂಬ ವ್ಯವಸ್ಥೆಗೆ ನಾವು ಮುಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನಡೆಯುತ್ತಿರೋದು ಅದೇ. ವ್ಯಕ್ತಿತ್ವ, ಪ್ರಾಮಾಣಿಕತೆ ಎಲ್ಲವೂ ಮಾಯವಾಗಿದೆ. ಇದೀಗ ಯಾರು ಹೆಚ್ಚು ನೀಡಬಲ್ಲರು ಎಂಬುದಷ್ಟೇ ಮುಖ್ಯವಾಗಿದೆ ಎಂಬುದಕ್ಕೆ ಪ್ರಸ್ತುತ ಪ್ರವಾಸಗಳೇ ನಿದರ್ಶನವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಪ್ರಸ್ತುತ ಉತ್ತರ ಭಾರತದ ಪ್ರವಾಸದಲ್ಲಿದ್ದಾರೆ. ಗುರುವಾರ ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ದು, ಗುರುವಾರವೇ ಅವರು ಚಿಕ್ಕಬಳ್ಳಾಪುರ ನಗರ ಪ್ರವೇಶ ಮಾಡಲಿದ್ದಾರೆ. ತಮ್ಮದೇ ಪಕ್ಷದ ಸದಸ್ಯರ ಮೇಲೆ ನಂಬಿಕೆ ಇಲ್ಲದ ಸ್ಥಿತಿ ನಗರಸಭೆ ತಲುಪಿದ್ದು, ಪಕ್ಷ ನಿಷ್ಠೆ, ಸ್ವಾಮಿ ನಿಷ್ಠೆ ಎಂಬ ಪದಗಳೆಲ್ಲ ಔಟ್ಡೇಟೆಡ್ ಆಗಿವೆ. ಇನ್ನು ನಗರಸಭೆಯ ಆಸ್ತಿ ಕಬಳಿಸಿದವರು, ನಕಲಿ ಖಾತೆ, ನಕಲಿ ಬಿಲ್ಡಿಂಗ್ ಲೈಸೆನ್ಸ್ ನೀಡಿದ ಆರೋಪ ಹೊತ್ತವರು ಪ್ರಸ್ತುತ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಎಂಬ ಆರೋಪಗಳು ಮೊದಲ ದಿನದಿಂದಲೂ ಕೇಳಿಬರುತ್ತಿವೆ. ವ್ಯಕ್ತಿಯನ್ನು ನೋಡಿ ಮತ ನೀಡಿದ ಜನರು ಪ್ರಸ್ತುತ ಮೂಲೆ ಗುಂಪಾಗಿದ್ದಾರೆ. ಹಾಗಂತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇರೋರೆಲ್ಲ ಅಪ್ರಾಮಾಣಿಕರು ಎನ್ನುವಂತಿಲ್ಲ. ಯಾಕೆಂದರೆ ಸದಸ್ಯರಲ್ಲಿ ಪ್ರಾಮಾಣಿಕರಾದವರೂ ಇದ್ದಾರೆ, ಆದರೆ ಅವರಿಗೆ ಬೆಲೆ ಇಲ್ಲವಾಗಿದೆ ಅಷ್ಟೇ. ಇನ್ನು ನಗರಸಭೆ ಅಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ, ಪ್ರಸ್ತುತ ಬಿಜೆಪಿಗೆ ಬಹುಮತ ಇರುವಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಆದರೆ ಕಳೆದ ಒಂದು ವಾರದಿಂದ ಪ್ರವಾಸದಲ್ಲಿದ್ದ ಸದಸ್ಯರಿಗೆ ಮಾನಸಿಕ ಮತ್ತು ಆರ್ಥಿಕ ಒತ್ತಡಗಳನ್ನು ಒಡ್ಡಿ ಅವರ ಮನ ಪರಿವರ್ತನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕೆಲವರಿಗೆ ಹಳೆ ಪ್ರಕರಣಗಳನ್ನು ತೆಗೆಯುವ ಬೆದರಿಕೆ ಒಡ್ಡಿದ್ದರೆ, ಇನ್ನು ಹಲವರಿಗೆ ಹೆಚ್ಚಿನ ಹಣದ ಆಮಿಷವನ್ನು ಒಡ್ಡಿರುವ ಬಗ್ಗೆ ಮೂಲಗಳು ತಿಳಿಸಿದ್ದು, ಇದರಿಂದ ಈ ಒತ್ತಡಗಳಿಗೆ ಯಾವ ಪಕ್ಷದಲ್ಲಿರುವ ಎಷ್ಟು ಮಂದಿ ಸದಸ್ಯರು ಉಲ್ಟಾ ಹೊಡೆಯಲಿದ್ದಾರೆ ಎಂಬ ಆತಂಕ ಶುರುವಾಗಿದೆ. ಪ್ರವಾಸಕ್ಕೆ ತೆರಳಿದ ಸದಸ್ಯರೆಲ್ಲ ನಿಷ್ಠೆಯಿಂದ ಅದೇ ಪಕ್ಷವನ್ನು ಬೆಂಬಲಿಸಿದ್ದಾರೆ ಎಂಬ ನಂಬಿಕೆ ಈಗಲೂ ನಾಯಕರಿಗೆ ಇಲ್ಲವಾಗಿದೆ. ಇದು ಉಭಯ ಪಕ್ಷಗಳಲ್ಲಿಯೂ ಇದ್ದು, ಶತಾಯಗತಾಯ ಬಿಜೆಪಿಯಿಂದ ಒಬ್ಬೇ ಒಬ್ಬ ಸದಸ್ಯನನ್ನು ಸೆಳೆದರೂ ಸಮಬಲವಾಗಲಿದೆ ಎಂಬ ಆಸೆಯಲ್ಲಿ ಕಾಂಗ್ರೆಸ್ ಇದ್ದರೆ, ಮತ್ತೊಬ್ಬ ಕಾಂಗ್ರೆಸ್ ಸದಸ್ಯನನ್ನು ಸೆಳೆದು ಕಾಂಗ್ರೆಸ್ಗೆ ಹಿನ್ನಡೆ ಉಂಟು ಮಾಡಬೇಕೆಂಬ ತುಡಿತದಲ್ಲಿ ಬಿಜೆಪಿ ಇದೆ. ಹಾಗಾಗಿಯೇ ಉಭಯ ಪಕ್ಷಗಳ ಸದಸ್ಯರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದ್ದು, ಅವರು ನಗರಸಭೆಗೆ ಬಂದು ಮತ ಚಲಾಯಿಸುವವರೆಗೂ ಅವು ಆನ್ ಆಗುವ ಸೂಚನೆಗಳಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈವರೆಗೂ ನಡೆದ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಖಾತೆಯೂ ತೆರೆದಿಲ್ಲ. ಶಿಡ್ಲಘಟ್ಟ ನಗರಸಭೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಬಹುಮತ ಹೊಂದಿದ್ದರೂ ಅಧಿಕಾರ ಹಿಡಿಯಲಾರದೆ ಪರಾಭವಗೊಂಡಿದೆ. ಇನ್ನು ಗೌರಿಬಿದನೂರಿನ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿಯೂ ಕಾಂಗ್ರೆಸ್ ಮುಗ್ಗರಿಸಿದೆ. ಸ್ಥಳೀಯ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ ಗೌರಿಬಿದನೂರು ನಗರಸಭೆ ಅಧಿಕಾರ ಹಿಡಿಯುವ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಉಂಟುಮಾಡಿದೆ. ಇನ್ನು ಚಿಂತಾಮಣಿ ನಗರಸಭೆಗೆ ನಾಳೆ ಚುನಾವಣೆ ನಡೆಯಲಿದ್ದು, ಇದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ವಕ್ಷೇತ್ರವೂ ಆಗಿದೆ. ಇಲ್ಲಿಯೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಸ್ಪಷ್ಟ ಬಹುಮತ ಇದೆ. ಆದರೂ ಅಂತಿಮ ಕ್ಷಣದಲ್ಲಿ ಫಲಿತಾಂಶ ಏನಾಗಲಿದೆ ಎಂಬ ಆತಂಕ ಸಚಿವರನ್ನು ಕಾಡುತ್ತಿದ್ದು, ಚುನಾವಣೆ ಫಲಿತಾಂಶ ಬರೋವರೆಗೂ ಅಧಿಕಾರ ಯಾರಿಗೆ ಎಂಬುದು ನಿಗೂಢವಾಗಿಯೇ ಇದೆ. ಅದೇ ರೀತಿಯಲ್ಲಿ ಗುರುವಾರ ಚಿಕ್ಕಬಳ್ಳಾಪುರ ನಗರಸಭೆಗೆ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಈ ಹಿಂದೆ ಶಾಸಕರು ಹೇಳಿದಂತೆ ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳೇ ಅಧ್ಯಕ್ಷ, ಉಪಾಧ್ಯಕ್ಷರಾಗಲಿದ್ದಾರಾ, ಇಲ್ಲವೇ ಆರೋಪಗಳಿರುವ ಸದಸ್ಯರು ಗದ್ದುಗೆ ಹಿಡಿಯಲಿದ್ದಾರಾ ಎಂಬುದು ಒಂದು ಕಡೆಯಾದರೆ, ಬಿಜೆಪಿಯಲ್ಲಿಯೂ ಅದೇ ಪ್ರಶ್ನೆ ಕಾಡುತ್ತಿದೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ ಮೇಲೆ ಸುಲಭವಾಗಿ ಕೋರ್ಟ್ನವರು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಯಾಕೆಂದರೆ ನಾನು ಎಲೆಕ್ಷನ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ವೋಟರ್ಸ್ ಅದರಲ್ಲಿ ಮತದಾರರನ್ನ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಸೇರಿಸಿದಾರಲ್ಲ, ಅದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವ್ರು ಏನು ವ್ಯಾಖ್ಯಾನ ಮಾಡ್ತಾರೆ ನೋಡಬೇಕು. ನೋಡಿ, ನಾವು ಅಧಿಕಾರ ಹಿಡಿಬೇಕು ಹಿಡಿಬಾರ್ದು ಅನ್ನೋದು ನಗರಸಭಾ ಸದಸ್ಯರ ಕೈಯಲ್ಲಿದೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಕಳೆದ 16 ತಿಂಗಳಲ್ಲಿ
₹1,00,000 ಅಭಿವೃದ್ಧಿ ಕೆಲಸ ಆಗಲಿಲ್ಲ. ನಾನು ಹಿಂದೆ ನಗರೋತ್ಥಾನದಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಥಾನದ ಹಣವನ್ನು 40 ಕೋಟಿ ಏನು ತಂದು ಕ್ರಿಯಾ ಯೋಜನೆಯನ್ನು ಮಾಡಿ ಟೆಂಡರನ್ನು ಕರೆಸಿದ್ದೆ. ಟೆಂಡರ್ ಅಂತಿಮ ಆಗಿತ್ತು. ಆ ಕ್ಷಣದಲ್ಲಿ ಆ ಟೆಂಡರನ್ನು ರದ್ದು ಮಾಡಿ ಸರ್ಕಾರ ಬಂದ ಮೇಲೆ ಅದನ್ನು ರದ್ದು ಮಾಡಿ ಮತ್ತೆ ಹೊಸ ಕ್ರಿಯಾ ಯೋಜನೆ ಮಾಡಿ ಯಾವುದೇ ವಾರ್ಡಲ್ಲಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕಾಮಗಾರಿಯನ್ನು ಕೊಟ್ಟಿಲ್ಲ. ಈ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಭ್ರಷ್ಟಾಚಾರ, ಇದು ರಾಜಕೀಯ ಸ್ವಜನ ಪಕ್ಷಪಾತಗಳು ಇವೆಲ್ಲ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲದಕ್ಕೂ ಕೂಡ ಲಿಮಿಟ್ ಇದೆ. ಜನರೇ ನೋಡ್ತಾ ಇದ್ದಾರೆ. ಜನರು ಒಂದು ದಿವಸ ಶಿಕ್ಷೆ ಕೊಡ್ತಾರೆ ಅವರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು, ಅಂತಿಮವಾಗಿ ಯಾರು ಗೆದ್ದು ಬೀಗಲಿದ್ದಾರೆ, ಯಾರು ಸೋತು ಮುಖಭಂಗ ಅನುಭವಿಸಲಿದ್ದಾರೆ ಎಂಬುದನ್ನು ತಿಳಿಯಲು ಇನ್ನೂ 40 ಗಂಟೆ ಕಾಯಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.